ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡ್ದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ, ಪಂಪ ಮಹಾಚಲ ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ, ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು, ಕಮನೀಯ ಕಲೆಗಳ ಬೀಡು ನಮ್ಮದು, ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಸಹನಾ ರಾಕೇಶ್ ಅವರ ದನಿಯಲ್ಲಿ ಬುದ್ಧಿಮಾತ ಕೇಳಿ ಚಿತ್ರ ಒಲವು ಮೂಡಿದಾಗ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನಾಗೇಂದ್ರ, ಮೂಲ ಗಾಯಕಿ ಎಸ್ ಜಾನಕಿ. ಕೇಳೋಣ ವಿದುಷಿ ಶ್ರೀಮತಿ ಸಹನಾ ರಾಕೇಶ್ ಅವರ ದನಿಯಲ್ಲಿ ಬುದ್ಧಿಮಾತ ಕೇಳಿ. ನಾನು ಸಹನಾ ರಾಕೇಶ್, ಕತ್ತರಿಕುಪ್ಪೆಯಿಂದ ಬಂದಿದ್ದೇನೆ. ಬುದ್ಧಿಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರ
ಸಹನಾ ಆಂಟಿ ಅಷ್ಟು ಸ್ವೀಟಾಗಿ ಬುದ್ಧಿ ಮಾತು ಕೇಳಿ ಅಂದರೆ ಯಾರು ಕೇಳಲ್ಲ, ಎಲ್ಲರೂ ಕೇಳ್ತಾರೆ. ಮತ್ತೊಮ್ಮೆ ಸಹನಾ ರಾಕೇಶ್ ಅವರಿಗೆ ಪ್ರೀತಿಯ ಧನ್ಯವಾದಗಳು.